ಮಾಡಿರ್ತಕ್ಕಂಥ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ನಾಚಿಕೆ ಬರಬೇಕು ಅವರಿಗೆ, ನಾಚಿಕೆ ಬರಬೇಕು ಅವ್ರಿಗೆ. ಏನಾದರೂ ಮನ ಮರ್ಯಾದೆ ಇದೆಯಾ ಅವ್ರಿಗೆ? ಈ ದೇಶದಲ್ಲಿ ನಮ್ಮ ಮಕ್ಕಳು ಪಾಪ ಎಷ್ಟು ಕಷ್ಟಪಡ್ತಾರೆ ಗೊತ್ತಿದೆ ನಿಮಗೆ? ಎಕ್ಸಾಮ್ ಬರೆಯೋಕ್ಕೆ ಪಾಪ 2 ಸರಿ 3 ಸರಿ ಡ್ರಾಪ್ ತೊಗೊಂಡು ಎಕ್ಸಾಮ್ ಬರೆದಿದ್ದಾರೆ. ಅವ್ರನ್ನ ಪೇಪರ್ ಲೀಕ್ ಮಾಡಿ ಮಾನ ಮರ್ಯಾದೆ ಇಲ್ಲದೇ ಈಗ ಅವ್ರಿಗೆ ಹೇಳೋಕ್ಕೆ ನೈತಿಕ ಹಕ್ಕಿದೆಯಾ ಅವ್ರಿಗೆ? ಈ ಸಿಮ್ಸ್ ಬಿ ಫುಲ್ ಬಿಕಾಸ್ ಯು ಸಿ ವೈ ಇಟ್ ಹ್ಯಾಸ್ ಹ್ಯಾಪೆಂಡ್. ಎಕ್ಸಾಮ್ ಯಾಕಾಗಿದೆ? ಬಿಕಾಸ್ ದ ಫೇಲ್ಡ್. ಆ್ಯಂಡ್ ವೈ ಡಿಡ್ ದೇ ಬ್ರಿಂಗ್ ದ ಆರ್ಮಿ ದೇರ್ ಟು ಶೋ. ಯು ಸಿ ಅವರೆಲ್ಲ ಏನು ನಾಟಕ ಮಾಡಿದ್ರು ಜನರಿಗೆ ಗೊತ್ತಾಗಿದೆ. ಈ ಎಕ್ಸಾಮು ನಾ ಇದ್ರ ಬಗ್ಗೆ ಜಾಸ್ತಿ ಮಾತಾಡಿಲ್ಲ, ಹೇಳ್ತಾ ಇದ್ದೀನಿ ನಿಮಗೆ. ಈ ಎಕ್ಸಾಮ್, ನೀಟ್ ಎಕ್ಸಾಮ್ ಈಸ್ ಲಾಸ್ಟ್ 5 ಇಯರ್ಸಿಂದ ಅಕ್ರಮ ನಡೀತಾ ಇದೆ. ಅದರಲ್ಲಿ ಕಳೆದ 5 ವರ್ಷದಿಂದ ನಾನು ಪ್ರತಿ ವರ್ಷವೂ ಕೂಡ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದೀನಿ. ಪ್ರತಿ ಸರಿ ಗೊಂದಲ, ಪ್ರತಿ ಸರಿ ಮಕ್ಕಳಿಗೆ ತೊಂದರೆ. 5 ವರ್ಷದಿಂದ ಇದು ಸರಿ ಮಾಡೋಕ್ಕಾಗದೇ ಇರತಕ್ಕಂಥ ಕೇಂದ್ರ ಸರ್ಕಾರ ಏನು ಮನ ಮರ್ಯಾದೆ ಇದೆಯಾ ಅವ್ರಿಗೆ? ಒಂದು ಎಕ್ಸಾಮ್ ಕಂಡಕ್ಟ್ ಯೋಗ್ಯತೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಈಗ ಅವ್ರಿಗೆ ಜನರು ಸಂಪೂರ್ಣ ಇವ್ರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಆರ್ಮಿ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವ್ರಿಗೆ ಇವ್ರ ಮೇಲೆ ದಟ್ ಮೀನ್ಸ್ ಟು ಸೇ ದ ಅಡ್ಮಿನಿಸ್ಟ್ರೇಷನ್ ಇಸ್ ಕೊಲ್ಯಾಪ್ಸ್ಡ್. Government of India administration is totally collapsed. That's why they are bringing army to bring trust in the system. ನಾಚಿಕೆ ಆಗಬೇಕು ಅವರಿಗೆ. ಆಮೇಲೆ ಇವ್ರು ನೋಡಿ, ಇವ್ರದ್ದು ಅಡಾಸಿಟಿ ನೋಡಿ, ಇವ್ರು ಏನು ಹೇಳ್ತಾ ಇದ್ದಾರೆ. ಒಂದು ಎಕ್ಸಾಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿದ್ದು 3 ಮಕ್ಕಳು ಮಿಸ್ ಆಗಿದೆ ಎಕ್ಸಾಮ್. 3 ಮಕ್ಕಳಲ್ಲಿ ಒಂದು ಮಗು ಕಳೆದ ವರ್ಷದ್ದು ಹಾಲ್ ಟಿಕೆಟ್ ತಂದಿದೆ ಪಾಪ, ಅದನ್ನು ಮಿಸ್ ಆಗಿ. ಇನ್ನೊಂದು ಮಗು ಬೇರೆ ರೋಡಿಂದ ಬಂದಿದ್ದಕ್ಕೆ ಸಂಬಂಧ ಇಲ್ಲ. ಇನ್ನೊಂದು ಮಗು ಈ ಕಡೆ ಹೋಗುವಾಗ ಇದು ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅದಲ್ದೇ ನೋಡಿ, ಅದಲ್ದೇ ಇವತ್ತು 11ರಿಂದ ಅವ್ರಿಗೆ ವೈಟ್ ಇದಿತ್ತು, ಅದು ಯಾಕೆ ಬಂದಿಲ್ಲ ಅನ್ನೋ ಗೊತ್ತಿಲ್ಲ. ಬಟ್ ಇವ್ರು ನೋಡಿ, ಲುಕ್ ಎಟ್ ದ ಅಡಾಸಿಟಿ. ವೇರ್ ವಾಸ್ ದಿಸ್ ಫೂಲ್? ಡಿಡ್ ಯು ರಿಯಾಕ್ಟ್? ಈ ದೇಶದ 23 ಲಕ್ಷ ಮಕ್ಕಳು ಇವತ್ತು ಎಕ್ಸಾಮ್ ಮಿಸ್ ಮಾಡಿ 12ಕ್ಕಿಂತ ಜಾಸ್ತಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರು ಮಾತಾಡಿದ್ನ ಇವನು? ದಿ ಸೊಲೋ ಟಾಕ್ ಆನ್ ದಟ್ ಒಕೇಶನ್. ಹೇಳ್ದ ಇವನು ಆಸ್ ಎನ್ MP ಪಾರ್ಲಿಮೆಂಟ್ ಹೇಳ್ದ ಏನಾದರೂ ಪಬ್ಲಿಕಲ್ಲಿ ಮಾತಾಡೋಕೆ ನಾಚಿಕೆ ಆಗಲ್ಲ ಈಗ ಅವ್ರಿಗೆ ಹೇಳೋಕ್ಕೆ? ಹೇಳಬೇಕಾಗಿತ್ತು ಅವಾಗ ನಮ್ಮ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳ್ಬೇಕಾಗಿ ಹೇಳ್ದ ಅವನು. ನೋಡಿ, ನಾನು ಪ್ರತಿ ಸರಿ ಒಂದು ಗೊಂದಲ ಆಗಿದೆ. ಒಂದ್ಸರಿ ಗ್ರೇಸ್ ಮಾರ್ಕ್ ಗೊಂದಲ ಮಾಡಿದ್ರು, ಒಂದ್ಸರಿ ನೋಡಿ ಅಲ್ಲಿ ಬೇರೆ ಕಡೆ ದೇರ್ ವಾಸ್ ಎ ಹ್ಯೂಜ್ ಡೌಟ್ ಏನಂದರೆ ಇದು ಪೇಪರ್ ಲೀಕ್ ಆಗಿದೆ ಅಂತ. ಬಟ್ ಸಮ್ಹೌ ಗೌರ್ಮೆಂಟ್, ಆಮೇಲೆ ವಾಟ್ ಈಸ್ ದ ಗೌರ್ಮೆಂಟ್ ಡೂಯಿಂಗ್? ಅವ್ರಿಗೊಬ್ಬರು ಯಾರಾದ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರಾ? ಯಾರಾದರೂ ರಿಸೈನ್ ಮಾಡಿದ್ದಾರಾ? ಯಾವುದೋ ಮಂತ್ರಿ ಹೋಗಲಿ, ಒಬ್ಬ ಆಫೀಸರ್ ಮೇಲೇ ಆ್ಯಕ್ಷನ್ ತೊಗೊಂಡಿದ್ದಾರೆ ಹೇಳಿ ನೀವು. ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರಿ? ಮಾನ ಮರ್ಯಾದೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಪ್ರಧಾನಮಂತ್ರಿಗಳು ನೋಡಿದ್ರೆ ಪರೀಕ್ಷಾ ಪೇ ಚರ್ಚೆ ಅಂತ ಹೇಳ್ತಾರೆ. ಇದು ಪರೀಕ್ಷಾ ಪೇ ಚರ್ಚೆ ಹೇಳಬೇಕು ದೇಶಕ್ಕೆ ಬಂದು, ಇದು ತಪ್ಪಾಗಿದೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದೆ ಅಂತ ಹೇಳೋಕ್ಕಾಗಲ್ಲ ಇವರಿಗೆ. ಈ ನಮ್ಮ ಏನೋ ಒಂದು ಮಿಸ್ ಆಗಿದೆ ಅಂತ ಹೇಳಕ್ಕೆ ನಾಚಿಕೆ ಆಗ್ಬೇಕು. ಈ ಸಿಮ್ಸ್ ಟು ಬಿ ಫೂಲ್. ನೋಡಿ, ಸಮಾವೇಶದಿಂದ ಆಗಿಲ್ಲ, ಒಂದು ಮಗುವಿಂದ ಅಷ್ಟೇ ಇದೆ, ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ನೀವು ಇದು ನೋಡಿ, ಯಾಕೆ ಎಕ್ಸಾಮ್ ಆಯ್ತು ಅಂತ ನೋಡಿ. ಅದೆಲ್ಲ ಬಿಟ್ಟು ಇಂಥ ದೊಡ್ಡ ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಸತ್ತು ನಾರ್ತಾ ಇದೆ. ದಟ್ ವಾಸ್ ದ ಬಿಗ್ಗೆಸ್ಟ್ ಶೋ. ಇವರಿಗೆ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು, ಕ್ಷಮತೆ ಇಲ್ಲದೆ, ಕಾಂಪಿಟೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರು ಆಡ್ತಕ್ಕಂಥ ಮಾತುಗಳಿವು. ಎಕ್ಸಾಮ್ ಮಾಡಿಸಿದೀವಿ ನಾವು. ಯು ಸಿ ದಟ್ ವಾಸ್ ನಾಟ್ ಎ ರಿಟರ್ನ್ ಎಕ್ಸಾಮ್. ಇಲ್ಲಿ ಕೇಳಿ ಪೂರ್ತಿ. ನೀವು ಕ್ವಶನ್ ಕೇಳಿದ ಮೇಲೆ ಶುಡ್ ಲಿಸನ್ ಟು ದ ಆನ್ಸರ್ ಫಸ್ಟ್, ದೆನ್ ಯು ಶುಡ್ ಗೋ ಫಾರ್ ದ ನೆಕ್ಸ್ಟ್. ಡೋಂಟ್ ಟಾಕ್ ಲೈಕ್ ಆಸ್ ಇಫ್ ಯು ಆರ್ ಟಾಕಿಂಗ್. ಇದು ಈಗ ಅದಾಯಿತು ಅಂತ ನೀವು ನಮ್ಮ ಗಮನಕ್ಕೆ ತಂದ ಮೇಲೆ ವಿ ಗಾಟ್ ಎಟ್ ಎಕ್ಸಾಮ್ ಅದು ಏನು ರಿಟರ್ನ್ ಎಕ್ಸಾಮ್ ಅಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್. ಅದು ಸರಿಯಾಗಿಲ್ಲ ಅಂತೇಳಿ ಕಂಪ್ಲೇಂಟ್ ಬಂದರೆ ವಿ ಗಾಟ್ ಇಟ್ ಎಕ್ಸಾಮಿಂಡ್. ಯು ಶುಡ್ ಅಪ್ರಿಷಿಯೇಟ್. ಯು ಸಿ, ತಪ್ಪಾಗಲ್ಲ ಅಂತಂದರೆ ತಪ್ಪಾದರೆ ಅದಕ್ಕೆ ನಾವು ಏನು ಕರೆಕ್ಟಿವ್ ಮೆಜರ್ ತೊಗೊಳ್ತೀವಿ ಅನ್ನೋದು ಸರ್ಕಾರದ ಕರ್ತವ್ಯ. ಅದು ವಿ ಆರ್ ಬೌಂಡ್ ಬೈ ದ್ಯಾಟ್ ಆ್ಯಂಡ್ ವಿ ಆಲ್ವೇಸ್ ಡೂ ದ್ಯಾಟ್. ನೋಡಿ, ಈ ಸಾರಿ ನಾವು ಹೇಳಿದೀವಿ 100% ಟ್ರಾನ್ಸ್ಪರೆಂಟ್. ಅದಕ್ಕೆ ನಾವು ವಿ ಆರ್ ಆಲ್ ಫೋಕಸಿಂಗ್ ಆನ್ KEA. ನಮ್ಮ ಸರ್ಕಾರ ವಿ ಆರ್ ವೆರಿ ಕ್ಲಿಯರ್. ಯು ಸಿ, ನಾವು ಯಾಕೆ KEA ಪ್ರಮೋಟ್ ಮಾಡ್ತಾ ಇದ್ದೀವಿ? ವಿ ಡೋಂಟ್ ವಾಂಟ್ ಎನಿ ಇಂಟರ್ವ್ಯೂಸ್. ಅಟ್ಲೀಸ್ಟ್ ಗ್ರೂಪ್ C ಅಲ್ಲಿ ಮೆರಿಟ್ ರೋಸ್ಟರ್ ಆ್ಯಂಡ್ ರಿಟರ್ನ್ ಎಕ್ಸಾಮ್
ಈ ವ್ಯವಸ್ಥೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಂದು ಪಾರದರ್ಶಕ ಪರೀಕ್ಷೆ ನಡೆಸೋಕ್ಕಾಗಲ್ಲ ಸರ್ಕಾರಕ್ಕಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಮೋಕ್ರಸಿ? ಸಿ, ಮೆರಿಟ್ ಇಸ್ ಅ ಫ್ರೂಟ್ ಆಫ್ ಡೆಮೋಕ್ರಸಿ ಆ್ಯಂಡ್ ಇಸ್ ಅ ರೈಟ್ ಆಫ್ ಎವ್ರಿ ಕ್ಯಾಂಡಿಡೇಟ್. ಹಾಗಾಗಿ ನಾವೊಂದು ಯಾವುದೇ ಮಗುವಿಗೆ ಈ ವ್ಯವಸ್ಥೆ ಮೇಲೆ ಇಲ್ಲಿ 100% ನಾನು ಓದಿದರೆ ನನಗೆ ಇಲ್ಲಿ ಅವಕಾಶ ಇದೆ ಅಂತಕ್ಕಂಥ ವಿಶ್ವಾಸ ಕಳೆದ್ರೆ ದಟ್ ಇಸ್ ನಾಟ್ ಡೆಮೋಕ್ರಸಿ, ದಟ್ ಇಸ್ ಅಟೋಕ್ರಸಿ. ದಟ್ ಇಸ್ ವಾಟ್ BJP has done. Wherever it is ruling, including Government of India, and we are always trying to correct the system. ನಾವು 100% ಪರ್ಫೆಕ್ಟ್ ಅಂತ ಹೇಳಿಲ್ಲ, ನಮ್ಮ ಗಮನಕ್ಕೆ ಬಂದರೆ ವಿಲ್ ಟ್ರೈ ಅಂಡ್ ಕರೆಕ್ಟ್ ಇಟ್. ಎಲ್ಲಾದರೂ ತಪ್ಪಾದರೆ ವಿಲ್ ಟ್ರೈ ಅಂಡ್ ಕರೆಕ್ಟ್ ಇಟ್. ವಿ ಆರ್ ಫಾರ್ ಆಲ್ವೇಸ್ ಇಂಪ್ರೂವಿಂಗ್ ದ ಸಿಸ್ಟಮ್ ಆ್ಯಂಡ್ ವಿ ಬಿಲೀವ್ ಇನ್ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್. ಇದಕ್ಕೆ ಹೇಳಿದ್ರೆ ನನಗೆ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನನಗೆ ಅಷ್ಟು ಕಾನ್ಫಿಡೆಂಟ್ ಇಲ್ಲ ನಾನು. ನೋಡಿ, ನೀಟಿಂದ ಹೊರಗೆ ಬರೋದಕ್ಕೆ ಕೇಳಿ, ಐ ವಿಲ್ ಬಿ ವೆರಿ ಫ್ರ್ಯಾಂಕ್. ನೋಡಿ, ಐ ಆಲ್ವೇಸ್ ಸ್ಪೀಕ್ ದ ಫ್ಯಾಕ್ಟ್. ಐ ಡೋಂಟ್ ಸೇ ನೀಟ್ ಇಸ್ ನಾಟ್ ಗುಡ್. ಐ ಆಲ್ವೇಸ್ ಸೆಡ್ ಏನಂದರೆ ದೇಶದಲ್ಲಿ ಕಾಮನ್ ಎಕ್ಸಾಮ್ ಇರಬೇಕು, ಟ್ರಾನ್ಸ್ಪರೆಂಟಾಗಿ ಮೇಂಟೈನ್ ಮಾಡಬೇಕು. ಆದರೆ ನಿಮಗೆ ಎಕ್ಸಾಮ್ ಮಾಡೋಕ್ಕೆ ಬರ್ತಾ ಇಲ್ಲ, ಅದಕ್ಕೆ ನಾವೇನು ಮಾಡಿದ್ದೀವಿ, ನೀವು ಸರಿಯಾಗಿ ಕಂಡಕ್ಟ್ ಮಾಡ್ತಾ ಇಲ್ಲ ಅಂಥೇಳಿ ಅಸೆಂಬ್ಲಿಯಲ್ಲಿ ಕೌನ್ಸಿಲಲ್ಲಿ ನಾವು ರೆಸೊಲ್ಯೂಷನ್ ಪಾಸ್ ಮಾಡಿ ನಾವೇನು ಹೇಳಿದ್ದೀವಿ ಅಂದರೆ, ನೀವು ನಮಗೆ ನಮ್ಮ ರಾಜ್ಯಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಬಿಡಿ ಅಂಥೇಳಿ ವಿ ಆಲ್ರೆಡಿ ಸೆಂಟ್ ಎ ರೆಸೊಲ್ಯೂಷನ್ ಟು ಗವರ್ಮೆಂಟ್ ಆಫ್ ಇಂಡಿಯಾ. ಐ ಹ್ಯಾವ್ ಆಲ್ರೆಡಿ ರಿಟರ್ನ್ ಟು ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಆನ್ ದಿಸ್. And also I am trying to set up a meeting of all the medical education ministers in Karnataka, so that you see medical education alli Karnatakadalli namma Karnataka is number 1 in the country. In medical education we are number 1. I can proudly say, as a minister for medical education for 8 years, this is an achievement of the government. I don't claim it is because of me, but it is because of the government, because we have worked together to bring Karnataka number 1. We have highest number of medical colleges, we have highest number of medical seats. Tamil Nadu 73 ಇದೆ, ನಮ್ಮ ಹತ್ರ 72 ಇದೆ. highest number of seats ನಮ್ಮ ಹತ್ರ ಇದೆ, highest number of PG seats ನಮ್ಮ ಹತ್ರ ಇದೆ, highest number of nursing colleges ನಮ್ಮ ಹತ್ರ ಇದೆ, highest number of paramedical colleges ನಮ್ಮ ಹತ್ರ ಇದೆ, highest number of physiotherapy college ನಮ್ಮ ಹತ್ರ ಇದೆ, highest number of allied health science. We are the leaders in the country. They should ask us for advice. ಏನು ಮಾಡಬೇಕು ತಪ್ಪಾದರೆ they should ask us how to do it. That is why I am trying to convene a meeting of all the medical education ministers. I will invite, I don't know who will come, who will not. I will convene a meeting of all the medical education ministers in state. We will take their opinion and give an advice to government.